ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಪ್ರತಿದಿನ ಅಡುಗೆ ಮನೆಯಲ್ಲಿ ಉಪಯೋಗವಾಗುವಂತಹ 15 ಇಂಟ್ರೆಸ್ಟಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಬೆಳಗ್ಗೆ ಅಂದ್ರೇ ನೆನಪಾಗುವಂಥದ್ದು ಟೇಸ್ಟಿಯಾಗಿರುವಂಥ ಕಾಫಿನ ವಿಭಿನ್ನ ರೀತಿಯಲ್ಲಿ ತಯಾರಿ ಮಾಡ್ಕೊಳ್ತಾ ಇರ್ತೀವಿ. ಪರ್ಕ್ಯುಲೇಟರ್ ಯೂಸ್ ಮಾಡಿ ಏನಾದರೂ ತಯಾರು ಮಾಡ್ತೀರಾ ಅನ್ನೋದಾದರೆ ಈ ಒಂದು ಐಡಿಯಾ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯೂಶ್ವಲಿ ಪರ್ಕ್ಯುಲೇಟರ್ನ ಯೂಸ್ ಮಾಡಿದಾಗ ಡಿಕಾಷನ್ ಸಪ್ರೇಟಾಗಿರುತ್ತೆ ಮತ್ತು ಲೆಫ್ಟ್ ಓವರ್ ಕಾಫಿ ಪೌಡರ್ ಏನಿರುತ್ತೆ ಅದು ಕೂಡ ಸಪ್ರೇಟಾಗಿ ಕಲೆಕ್ಟ್ ಆಗಿರುತ್ತೆ. ಇದನ್ನು ಸ್ಪೂನ್ ಸಹಾಯದಿಂದ ಒಂದು ಪ್ಲೇಟಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿರೋಂಥ ಡಿಕಾಷನ್ನ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಗ್ಲಾಸ್ ಪೂರ್ತಿ ನೀರನ್ನ ತುಂಬಿಸ್ಕೊಂಡು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕಾಫಿ ಪೌಡರ್ನ ಗಿಡಗಳಿಗೆ ಹಾಕೋದ್ರಿಂದ ನ್ಯಾಚುರಲ್ ನ್ಯೂಟ್ರಿಷಸ್ ವ್ಯಾಲ್ಯೂ ಇರುವಂಥ ನೈಟ್ರೋಜನ್ ಫಾಸ್ಫರಸ್ ಅನ್ನೋದು ಡೈರೆಕ್ಟಾಗಿ ಸಿಗುತ್ತೆ. ಇದರಿಂದ ಗಿಡಗಳು ಹೆಲ್ತಿಯಾಗಿ ಗ್ರೋ ಆಗುತ್ತೆ. ಇನ್ನು ತುಳಸಿ ಗಿಡಕ್ಕೆಲ್ಲ ಏನಾದರೂ ಹುಳ ಆಗಿದೆ ಅನ್ನೋದಾದರೆ ಈ ಒಂದು ಡಿಕಾಷನ್ ವಾಟರ್ ಜೊತೆಗೆ ಸ್ವಲ್ಪ ಡೆಟಾಲ್ನ ಕೂಡ ಮಿಕ್ಸ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ಪ್ರೇ ಮಾಡೋದ್ರಿಂದ ತುಳಸಿ ಗಿಡ ತುಂಬ ಹೆಲ್ತಿಯಾಗಿ ಗ್ರೋ ಆಗುತ್ತೆ. ಟಿಪ್ ನಂಬರ್ 2, ವಾಷಿಂಗ್ ಮಿಷಿನಲ್ಲಿ ಬೆಳಗ್ಗೆನೆ ಬಟ್ಟೆ ಹಾಕೋಕ್ಕೆ ಲೇಸಿಯಾಗಿ ಫೀಲ್ ಆಗ್ತೀವಿ ಅನ್ನೋದಾದರೆ ನೈಟಲ್ಲೇ ಮಿಷಿನ್ಗೆ ಬಟ್ಟೆನ ಲೋಡ್ ಮಾಡಿಬಿಟ್ಟು ಲಿಕ್ವಿಡ್ ಎಲ್ಲನೂ ಹಾಕಿ ಡಿಲೇ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಡೇ ಮಾರ್ನಿಂಗೇ ಬಟ್ಟೆಗಳೆಲ್ಲನೂ ವಾಶ್ ಆಗಿರುತ್ತೆ. ಅಂದರೆ ಅರೌಂಡ್ 4 o'clockಗೆ ಮಿಷಿನ್ ರನ್ ಆಗೋ ಥರ ಕೂಡ ನಾವು ಟೈಮರ್ನ ಫಿಕ್ಸ್ ಮಾಡ್ಕೊಳ್ಬೋದು. ಬಟ್ಟೆಗಳು ವಾಶ್ ಆದಮೇಲೆ ಮಿಷಿನ್ ಡೋರ್ನ ಮತ್ತು ಈ ಒಂದು ರಬ್ಬರ್ನ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸೋದ್ರಿಂದ ವೆಟ್ನೆಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಇದರಿಂದ ಯಾವುದೇ ರೀತಿ ಬ್ಯಾಕ್ಟೀರಿಯಾ, ಕಲರ್ ಚೇಂಜ್ ಆಗುವಂಥದ್ದು, ಬ್ಯಾಡ್ ಸ್ಮೆಲ್ ಬರುವಂಥದ್ದೆಲ್ಲ ಕೂಡ ಆಗದಿರ ಇರುತ್ತೆ. ಟಿಪ್ ನಂಬರ್ 3, ತುಂಬ ಜನರಿಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಅಥವಾ ಡಿಟಾಕ್ಸ್ ವಾಟರ್ ಇಲ್ಲ ಗ್ರೀನ್ ಟೀ ಆದ್ರೂ ಕುಡಿಯೋ ಅಭ್ಯಾಸ ಅನ್ನೋದು ಇದ್ದೇ ಇರುತ್ತೆ. ಒಂದು ವೇಳೆ ನೀವೇನಾದರೂ ಡಿಟಾಕ್ಸ್ ವಾಟರ್ ಅಥವಾ ಗ್ರೀನ್ ಟೀನ ಕುಡಿತೀರಾ ಅನ್ನೋದಾದರೆ ಈ ಒಂದು ಐಡಿಯಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಡೈರೆಕ್ಟಾಗಿ ಬಿಸಿ ನೀರನ್ನ ಕುಡಿಯೋದಕ್ಕಿಂತ ನಿಂಬೆಹಣ್ಣಿನ ಎಲೆಗಳಿದ್ದರೆ ಅಥವಾ ಶಂಕು ಹೂಗಳು ಇಲ್ಲ ದೊಡ್ಡ ಪತ್ರೆ ಇಲ್ಲ ತುಳಸಿ ಇದರಲ್ಲಿ ಯಾವುದಾದ್ರೂ ಒಂದು ಎಲೆಗಳನ್ನ ನೀವು ಯೂಸ್ ಮಾಡಿಕೊಂಡು ನೀರಲ್ಲಿ ಕುದಿಸ್ಕೊಂಡು ಆ ಒಂದು ನೀರನ್ನ ಇಂಟೇಕ್ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ತುಂಬ ರೀತಿಯ ಚರ್ಮದ ಸಮಸ್ಯೆಗಳನ್ನೋದು ಕಡಿಮೆ ಆಗುತ್ತೆ. ನಾನಿಲ್ಲಿ ಡೈರೆಕ್ಟಾಗಿ ಕೆಟಲಲ್ಲೇ ಎಲ್ಲ ರೀತಿಯ ಎಲೆಗಳನ್ನ ನೀಟಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೇ ಅರಿಶಿಣದ ಎಲೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಎಲ್ಲ ಎಲೆಗಳನ್ನ ಒಟ್ಟಿಗೆ ಹಾಕ್ಕೊಳ್ಬೋದು, ಇಲ್ಲ ಅನ್ನೋದಾದರೆ ಒಂದೊಂದು ದಿನ ಒಂದೊಂದು ರೀತಿಯಾಗಿರುವಂಥ ಎಲೆಗಳನ್ನ ಯೂಸ್ ಮಾಡ್ಕೊಳ್ಬೋದು. ಈಗ ಕೆಟಲ್ನ ಆನ್ ಮಾಡಿದ್ದೀನಿ, ಆಟೋಮ್ಯಾಟಿಕ್ಕಾಗಿ ಆಫ್ ಆಗುತ್ತೆ, ಅಲ್ಲಿವರೆಗೂ ಬಿಡಬೇಕಾಗತ್ತೆ. ಕೆಟಲ್ ಸುತ್ತಮುತ್ತ ಕೆಲವೊಂದು ಕಂಟೈನರ್ಸ್ನ ಇಟ್ಟಿದ್ದೀನಿ. ನೀರಿನ ಹಬೆಗೆ ಅದೆಲ್ಲ ಒಂದು ರೀತಿ ಜಿಡ್ಡು ಥರ ಆಗುತ್ತೆ. ಅದಕ್ಕೋಸ್ಕರ ಆಟೋಮ್ಯಾಟಿಕಲಿ ಆಫ್ ಆಗಿದ ಕೂಡಲೇ ಇಮಿಡಿಯೇಟಾಗಿ ನಾನು ಈ ಒಂದು ಕೆಟಲ್ನ ಕೆಳಗಡೆ ಕೌಂಟರ್ ಮೇಲೆ ಇಡ್ತೀನಿ. ಇದರಲ್ಲೇ 2 ಶಂಕು ಹೂಗಳನ್ನ ಹಾಕಿರೋದ್ರಿಂದ ನೀರಿನ ಬಣ್ಣ ನೀಲಿ ಕಲರಲ್ಲಿ ಬರುತ್ತೆ. ಈ ನೀರನ್ನ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಇದೆ. ಡಯಟ್ ಮಾಡೋ ಅಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಟಿಪ್ ನಂಬರ್ 4, ಅಡುಗೆ ಮಾಡುವಾಗ ಐರನ್ ಕಂಟೆಂಟ್ ಇನ್ಕ್ಲೂಡ್ ಆಗಬೇಕು ಅನ್ನೋದಾದರೆ ಆದಷ್ಟು ಈ ರೀತಿ ಐರನ್ ಕಡಾಯಿಗಳು ಅಥವಾ ಐರನ್ ಪಾತ್ರೆಗಳೆಲ್ಲ ಈಗೇನು ಸಿಗುತ್ತೆ ಅದರಲ್ಲಿ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಐರನ್ ಅನ್ನೋದು ನಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡೇ ಇರ್ಬೋದು, ನಮ್ಮ ಹಿರಿಯರೆಲ್ಲ ಕೂಡ ತುಂಬ ರೀತಿಯ ಐರನ್ ಪಾತ್ರೆಗಳನ್ನ ಕಡಾಯಿಗಳನ್ನೆಲ್ಲ ಯೂಸ್ ಮಾಡ್ತಾಯಿದ್ರು. ಅದಕ್ಕೆ ಕಾರಣ ನ್ಯಾಚುರಲ್ ಆಗಿ ಐರನ್ ಇನ್ಕ್ಲೂಡ್ ಆಗುತ್ತೆ ಅನ್ನೋದ್ರಿಂದನೇ. ಈ ಪಾತ್ರೆಗಳಲ್ಲಿ ಅಡುಗೆ ಮಾಡುವಾಗ ಅಸಿಡಿಕ್ ಪ್ರಾಪರ್ಟಿ ಇರುವಂಥ ನಿಂಬೆ ರಸ, ಹುಣಸೆ ಹಣ್ಣಿನ ರಸನ ಯೂಸ್ ಮಾಡಿದಾಗ ಐರನ್ ಕಂಟೆಂಟ್ ಅನ್ನೋದು ಇನ್ನೂ ಇನ್ಕ್ರೀಸ್ ಆಗುತ್ತೆ. ಬಟ್ ಇದರ ಸೀಸನಿಂಗ್ ಏನಿರುತ್ತೆ, ಸೀಸನಿಂಗ್ ಅನ್ನೋದು ಹಾಳಾಗೋ ಚಾನ್ಸ್ ಇರುತ್ತೆ. ಮತ್ತೆ ನಾವು ಪುನಃ ಸೀಸನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಈ ಪಾತ್ರೆಗಳನ್ನ. ಟಿಪ್ ನಂಬರ್ 5, ಪುಟ್ದಾಗಿರುವಂಥ ಪಾತ್ರೆಗಳನ್ನ ಸ್ಟವ್ ಮೇಲೆ ಇಟ್ಟು ಅಡುಗೆ ಮಾಡುವಾಗ ಈ ರೀತಿ ಆ ಕಡೆ ಈ ಕಡೆ ಬಾಗ್ತಾ ಇರುತ್ತೆ. ಈ ರೀತಿ ಆಗಬಾರ್ದು ಅನ್ನೋದಾದರೆ ಸ್ಟವ್ನ ತೊಗೊಳ್ಬೇಕಾದ್ರೇ ಈ ರೀತಿ ಸ್ಟ್ಯಾಂಡ್ಸ್ ಅನ್ನೋದು ಕೊಟ್ಟಿರ್ತಾರೆ. ಈ ಸ್ಟ್ಯಾಂಡ್ಸು ಸಪ್ರೇಟಾಗೂ ಕೂಡ ಸಿಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಒಂದು ವೇಳೆ ಈ ಸ್ಟ್ಯಾಂಡ್ಸ್ ನಿಮ್ಮ ಹತ್ರ ಇಲ್ಲ ಅನ್ನೋದಾದರೆ ಬಿಸಿ ಪಾತ್ರೆಗಳನ್ನ ಇಡೋದಕ್ಕೋಸ್ಕರ ಈ ರೀತಿ ಹಾಟ್ ಪಾಟ್ ಸ್ಟ್ಯಾಂಡ್ಸ್ನ ಯೂಸ್ ಮಾಡ್ತೀರಲ್ವ, ಅದೇ ಸ್ಟ್ಯಾಂಡನ್ನು ಸ್ಟವ್ ಮೇಲೆ ಇಟ್ಟು ಪುಟ್ಟದಾಗಿರುವಂಥ ಪಾತ್ರೆಗಳನ್ನ ಈ ರೀತಿಯಾಗಿ ಇಡ್ಬೋದು. ನೆಕ್ಸ್ಟ್ ಟಿಪ್ಪು, ಅಡುಗೆ ಎಲ್ಲನೂ ಆಗಿದೆ. ಕೆಲವೊಂದು ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ನೆಲ್ಲನೂ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿ ಕೊಟ್ಟಾಗ ಉಳಿದಿರೋ ಅಂಥದ್ದನ್ನೆಲ್ಲ ಕೂಡ ನಾನು ಕೌಂಟರ್ ಮೇಲೆ
ಕೆಲವೊಂದು ಬೌಲ್ಸಲ್ಲೆಲ್ಲನೂ ಹಾಕಿ ಇಟ್ಟಿದ್ದೀನಿ. ಇನ್ನು ಈಗ ತಾನೇ ನಾನು ತಿಂಡಿ ಜೊತೆಗೆ ಮ್ಯಾಂಗೋ ಕೂಡ ಕಟ್ ಮಾಡಿದ್ದೆ, ಉಳಿದಿರೋವಂಥದ್ದನ್ನು ಅಲ್ಲೇ ಇಟ್ಟಿದ್ದೀನಿ. ಇದೇ ಥರ ಬಿಟ್ಬಿಟ್ರೆ ಸಣ್ಣ ಸಣ್ಣ ಹೌಸ್ ಫ್ಲೈಸ್ ಅನ್ನೋದು ಜಾಸ್ತಿನೇ ಬರುತ್ತೆ. ಅದನ್ನು ಯಾವ ರೀತಿ ನಾವು ಕ್ಲೀನಾಗಿ ಇಟ್ಕೊಳ್ಬೋದು ಅಂತ ನೋಡೋಣ. ಮೇಯ್ನಾಗಿ ಇಲ್ಲಿ ನಾನು ಫ್ರೂಟ್ಸ್ನ ಈ ಒಂದು ಬಾಸ್ಕೆಟಲ್ಲಿ ಇಟ್ಬಿಟ್ಟು ಈ ರೀತಿ ಲಿಡ್ನ ಕವರ್ ಮಾಡಿರ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಸಣ್ಣ ಸಣ್ಣ ಸೊಳ್ಳೆಗಳು. ಇದರಲ್ಲಿ ಯಾಕೆ ಸಣ್ಣ ಸಣ್ಣ ಸೊಳ್ಳೆ ಬರ್ತಿದೆ ಅನ್ನೋದಾದರೆ, ಫ್ರೂಟ್ಸು ಮೇಯ್ನಾಗಿ ಓಪನ್ ಆದರೆ, ಅಂದರೆ ಬಾಳೆಹಣ್ಣು ಅದೆಲ್ಲ ಕೂಡ ಸಿಪ್ಪೆ ಏನಿರುತ್ತೆ ಕಲರ್ ಚೇಂಜ್ ಆದರೆ, ಆಮೇಲೆ ಬಾಳೆಹಣ್ಣನ್ನ ನಾವೇನಾದರೂ ಸಿಪ್ಪೆ ಒಂದು ಸ್ವಲ್ಪ ಓಪನ್ ಮಾಡಿ ಇಟ್ಟರೆ, ಇಲ್ಲ ಯಾವುದಾದ್ರೂ ದಾಳಂಬ್ರಿ ಅಥವಾ ಆಪಲ್ನ ಕಟ್ ಮಾಡಿ ಇಟ್ಟಿರೋ ಅಂಥದ್ದಿದ್ರೆ ಬೇಗ ಅಟ್ರಾಕ್ಟ್ ಆಗುತ್ತೆ. ಅಟ್ರಾಕ್ಟ್ ಆಗಬಾರ್ದಿದ್ರೆ ಒಳಗಡೆ ಅನ್ನೋದಾದರೆ ಇದನ್ನು ಸರಿಯಾಗಿ ಕವರ್ ಮಾಡಬೇಕು. ಒಂದು ವೇಳೆ ಸರಿಯಾಗಿ ಕವರ್ ಮಾಡಿಲ್ಲ, ಈ ರೀತಿ ಗ್ಯಾಪ್ ಎಲ್ಲನೂ ಇದೆ ಅನ್ನೋದಾದರೆ ಈ ಸಣ್ಣ ಸಣ್ಣ ಸೊಳ್ಳೆಗಳು ಬೇಗ ಒಳಗಡೆ ಹೋಗುತ್ತೆ. ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಸೊಳ್ಳೆಗಳು ಯಾವ ರೀತಿ ಹೊರಗಡೆ ಬರುತ್ತೆ ಅಂತ. ನೋಡ್ತಿದ್ದೀರಲ್ಲ, ಬಾಳೆಹಣ್ಣು ಜಾಸ್ತಿ ಹಣ್ಣಾಗಿರೋದ್ರಿಂದ ಈ ರೀತಿ ಸೊಳ್ಳೆಗಳನ್ನೋದು ಬಂದಿದೆ. ಈ ಸೊಳ್ಳೆಗಳು ಬರ್ದಿರ ಇರಬೇಕು ಅಂದರೆ ಈ ರೀತಿಯಾಗಿ ಇಟ್ಕೊಳ್ಬೇಕು. ತೋರಿಸ್ತೀನಿ ನಾನು ಯಾವ ಥರ ಅಂತ. ಅಡುಗೆಗೆ ಈರುಳ್ಳಿನ ಕಟ್ ಮಾಡಿದ್ದೆ, ಅರ್ಧ ಭಾಗದಷ್ಟು ಉಳಿದಿದೆ, ಇದರಲ್ಲೇ ಇಟ್ಟಿದ್ದೀನಿ. ಸೌತೆಕಾಯಿ ಕೂಡ ಅಷ್ಟೇ ಅದೇ ಥರ ಬ್ರೆಡ್ನ ಮಾಡಿದ್ದೆ. ಸೊ ಈ ಒಂದು ಬ್ರೆಡ್ ಒಂದು ಸ್ವಲ್ಪ ಉಳಿದಿದ್ದರಿಂದ ಇದರಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಅದನ್ನು ಅದರ ಜಾಗದಲ್ಲಿ ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡ್ಕೊಳ್ಬೇಕು. ನಾನೀಗ ತೋರಿಸ್ತೀನಿ. ಫಸ್ಟು ನಾನು ಬ್ರೆಡ್ನ ಒಂದು ಗ್ಲಾಸ್ ಕಂಟೈನರಲ್ಲಿ ಇಡ್ತೀನಿ. ಈ ಬ್ರೆಡ್ ನೋಡಿದ್ರೆ ನಿಮಗೆ ಕಲರ್ ಸ್ವಲ್ಪ ಚೇಂಜ್ ಇದೆ ಅಂತ ಅನಿಸುತ್ತೆ ಅಲ್ವಾ. ಈ ಬ್ರೆಡ್ಡು ಹೋಲ್ ವೀಟ್ ಬ್ರೆಡ್ಡು, ಅಂದರೆ ಗೋಧಿ ಹಿಟ್ಟಿಂದ ಮಾಡಿರೋಂಥ ಬ್ರೆಡ್ಡು, ಅದಕ್ಕೋಸ್ಕರ ನಿಮಗೆ ಈ ಕಲರಲ್ಲಿ ಬರುತ್ತೆ. ಅದೇ ಮೈದಾ ಹಿಟ್ಟಿಂದ ಮಾಡಿದ್ರೆ ನಾರ್ಮಲಾಗೆ ಬರುತ್ತೆ. ಈ ಬ್ರೆಡ್ನ ನಾವು ಹೊರಗಡೆನೇ ಒಂದು ವಾರದವರೆಗೂ ಇಟ್ಟು ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಬಟ್ ಪೂರ್ತಿ ಏರ್ ಟೈಟ್ ಇರೋವಂಥ ಕಂಟೈನರಲ್ಲಿ ಇಡಬಾರ್ದು. ಈ ಗ್ಲಾಸ್ ಕಂಟೈನರಲ್ಲಿ ಇಟ್ಬಿಟ್ಟು ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದನ್ನು ಓಪನ್ ಮಾಡಿ ಇಡ್ತೀನಿ. ಇದರಿಂದ ಇದು ಫ್ರೆಶ್ ಆಗಿರುತ್ತೆ. ಕೆಲವೊಂದು ಫ್ರೂಟ್ಸ್ ಎಲ್ಲ ಏನು ತರಿಸ್ಕೊಂಡಿದ್ದೆ ಅದನ್ನು ಸ್ಟೋರ್ ಮಾಡೋದಕ್ಕೋಸ್ಕರ ಈ ಒಂದು ಬಾಸ್ಕೆಟ್ನ ತೊಗೊಂಡಿದ್ದೀನಿ. ಇದು ಜಸ್ಟ್ ಬ್ರಾಸ್ ಪ್ಲೇಟ್ ಅಷ್ಟೇ. ಇದರಲ್ಲಿ ಬಾಳೆಹಣ್ಣೆಲ್ಲ ಕೂಡ ತುಂಬಾ ಹಣ್ಣಾಗಿತ್ತು. ಸೊ ಅದಕ್ಕೋಸ್ಕರ ಒಂದು ದೊಡ್ಡದಾಗಿರುವಂಥ ಪ್ಲೇಟ್ನ ತೊಗೊಂಡು ಎಲ್ಲ ಬಾಳೆಹಣ್ಣನ್ನ ಅದರಲ್ಲಿ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ಲಂಚ್ ಬಾಕ್ಸ್ಗೋಸ್ಕರ ನಾನು ಕೆಲವೊಂದು ಫ್ರೂಟ್ಸ್ ಎಲ್ಲ ಕೂಡ ಕಟ್ ಮಾಡಿದ್ದೆ. ಉಳಿದಿರುವಂಥ ಫ್ರೂಟ್ಸ್ನ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಆ ಬಾಳೆಹಣ್ಣಿನ ಮೇಲೆ ಇಟ್ಕೊಂಡಿದ್ದೀನಿ. ಬ್ರಾಸ್ ಪ್ಲೇಟ್ನ ಕೂಡ ಒಂದ್ಸರಿ ವೈಪ್ ಮಾಡಿಬಿಟ್ಟು ಈಗ ತಂದಿರುವಂಥ ಫ್ರೂಟ್ಸ್ನೆಲ್ಲ ಅದರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ಏನಾದ್ರು ತರಕಾರಿನ ಅಥವಾ ಹಣ್ಣನ್ನ ಕಟ್ ಮಾಡಿ ಇಟ್ಟಿದ್ದೀವಿ ಅನ್ನೋದಾದರೆ ಸಣ್ಣ ಸಣ್ಣ ಸೊಳ್ಳೆಗಳನ್ನೋದು ಬರುತ್ತೆ, ಇರುವೆಗಳೆಲ್ಲ ಬರುತ್ತೆ ಅಲ್ವಾ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಆದಷ್ಟು ವೆನಿಗರ್ ಬೇಸ್ಡ್ ಲಿಕ್ವಿಡ್ಸ್ನ ಯೂಸ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಸುತ್ತಮುತ್ತ ಇರುವೆಗಳನ್ನೋದು ಬರ್ತಿರ ಇರುತ್ತೆ. ಇನ್ನು ಈ ಒಂದು ಫ್ರೂಟ್ಸ್ ಮೇಲೆ ಸಣ್ಣ ಸೊಳ್ಳೆ ಕೂತ್ಕೊಳ್ಬಾರ್ದು ಅನ್ನೋದ್ರಿಂದ ನೆಟ್ಟೆಡ್ ಲಿಡ್ನ ಈ ರೀತಿಯಾಗಿ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಟಿಪ್ಪು, ಸಣ್ಣ ಸಣ್ಣ ಇರುವೆಗಳು ಅಡುಗೆ ಮನೆಯಲ್ಲಿ ಬರ್ತಾ ಇರುತ್ತೆ. ಬಟ್ ನಾನು ಅಡುಗೆ ಮನೆನ ಕ್ಲೀನ್ ಮಾಡಬೇಕಾದ್ರೆ ವೆನಿಗರ್ ಬೇಸ್ಡ್ ಲಿಕ್ವಿಡ್ನ ಯೂಸ್ ಮಾಡೋದ್ರಿಂದ ಬಂದಿರೋ ಅಂಥ ಇರುವೆಗಳು ಬಂದಂಗೆ ಸತ್ತೋಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದೇ ಥರ ಇರುವೆಗಳು ಸ್ಟವ್ ಅಕ್ಕಪಕ್ಕ ಕೂಡ ಬರ್ತಾ ಇರುತ್ತೆ, ಚಿಮ್ನಿ ಕೆಳಗಡೆ ಎಲ್ಲ ಕೂಡ ಜಿಡ್ಡಿರೋದ್ರಿಂದ. ಬಟ್ ಈ ಏರಿಯಾನ ಡೈಲಿ ಒರೆಸೋದ್ರಿಂದ ಆ ಒಂದು ವೆನಿಗರ್ ಪವರ್ ಅನ್ನೋದು ಹೊಟ್ಟೋಗಿರುತ್ತೆ. ಅದರಿಂದ ಇರುವೆಗಳು ಇಲ್ಲಿ ಬದುಕೆ ಉಳಿದಿದ್ದಾವೆ. ಈ ಥರ ಲಿಕ್ವಿಡ್ಸ್ನ ಯೂಸ್ ಮಾಡಿದಾಗ ಸ್ಟಾಪ್ ಆಗಿ ಲಿಕ್ವಿಡ್ ಪವರ್ ಕಡಿಮೆ ಆಗಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ಇರುವೆಗಳು ಬರ್ತಾ ಇದೆ ಅನ್ನೋದಾದರೆ ಈ ಒಂದು ಟ್ರಿಕ್ನ ಫಾಲೋ ಮಾಡಿ. ಇಲ್ಲಿ ವೆನಿಗರ್ ಬೇಸ್ಡ್ ಲಿಕ್ವಿಡ್ನ ಸ್ವಲ್ಪ ಭಾಗದಷ್ಟು ತೊಗೊಂಡು ಅದರಲ್ಲೇ ಈ ಚಾಕ್ ಪೀಸ್ ಎಲ್ಲ ಬರಿತಿರ್ತೀವಲ್ವ ನಾವು, ಇರುವೆಗಳೆಲ್ಲ ಬರ್ತೀರಾ, ಆ ಒಂದು ಪೌಡರ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಶೇಕ್ ಮಾಡಿ ಈ ಲಿಕ್ವಿಡಿಂದ ನಾವು ಕ್ಲೀನ್ ಮಾಡೋದ್ರಿಂದ ಇರುವೆಗಳು ಪರ್ಮನೆಂಟಾಗಿ ಸ್ಟಾಪ್ ಆಗುತ್ತೆ. ಫಸ್ಟು ಈ ಒಂದು ಲಿಕ್ವಿಡ್ನ ಎಲ್ಲೆಲ್ಲಿ ಇರುವೆಗಳು ಕಾಣಿಸ್ತಾ ಇದೆ ಅಲ್ಲೆಲ್ಲ ಕಡೆ ಕೂಡ ಸ್ಪ್ರೇ ಮಾಡ್ತಾ ಇದ್ದೀನಿ. ಚಿಮ್ನಿ ಮೇಲೆ ಪ್ರತಿನಿತ್ಯ ಕ್ಲೀನ್ ಮಾಡಿದ್ರೇ ಬೆಟರು. ಇಲ್ಲ ಅನ್ನೋದಾದರೆ ಆ ಒಂದು ಜಿಡ್ಡಿಂದ, ಆ ಡಸ್ಟಿಂದ ಕೂಡ ಇರುವೆಗಳು ಬೇಗನೆ ಅಟ್ರಾಕ್ಟ್ ಆಗ್ತಿರುತ್ತೆ. ಚಿಮ್ನಿ ಎಲ್ಲ ಕೂಡ ಒಂದ್ಸರಿ ನಾರ್ಮಲ್ ಕ್ಲಾತಿಂದ ಕ್ಲೀನ್ ಮಾಡಿಕೊಂಡು ಆಮೇಲೆ ಕ್ಲೀನಾಗಿರುವಂಥ ಕ್ಲಾತಿಂದ ಕ್ಲೀನ್ ಮಾಡ್ಕೊಳ್ತೀನಿ. ಈ ಒಂದು ಚಾಪಿಂಗ್ ಬೋರ್ಡ್ ಇದೆ ಅಲ್ವಾ, ಇದರ ತಳಭಾಗದಲ್ಲಿ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡಿ ಫ್ರಂಟ್ ಪಾರ್ಟಲ್ಲಿ ನಾರ್ಮಲ್ ಕ್ಲಾತಿಂದನೇ ಕ್ಲೀನ್ ಮಾಡ್ಕೊಳ್ತೀನಿ. ಹಾಟ್ ಪಾಟ್ ಸ್ಟ್ಯಾಂಡ್ನ ಮತ್ತು ಮೈಕ್ರೋವೇವ್ನ ಎಲ್ಲದನ್ನ ಕೂಡ ಪಕ್ಕಕ್ಕೆ ತೆಗೆದಿಟ್ಬಿಟ್ಟು ಅಲ್ಲೆಲ್ಲ ಕೂಡ ಇದೇ ಲಿಕ್ವಿಡ್ನ ಒಂದ್ಸರಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ. ಯೂಶ್ವಲಿ ನೀವು ಅಬ್ಸರ್ವ್ ಮಾಡೇ ಇರ್ತೀರಾ, ಮೈಕ್ರೋವೇವ್ ಸುತ್ತಮುತ್ತ ಸಣ್ಣ ಸಣ್ಣ ಪೆಸ್ಟ್ ಅನ್ನೋದು ಬರ್ತಾನೆ ಇರುತ್ತೆ. ಈ ಸಣ್ಣ ಜಿರಳೆ ಅದೆಲ್ಲ ಕೂಡ ಫಸ್ಟು ಸ್ಟಾರ್ಟ್ ಆಗುವಂಥದ್ದು ಇರುವೆಗಳೇ.
ಮೈಕ್ರೋವೇವಲ್ಲಿ ಏನಾದರೂ ಅಡುಗೆ ಮಾಡಿದಾಗ ಆ ಒಂದು ಸ್ಮೆಲ್ಲಿಗೆ ಇರುವೆಗಳನ್ನೋದು ಅಟ್ರಾಕ್ಟ್ ಆಗ್ತಿರುತ್ತೆ. ಒನ್ಸ್ ಇರುವೆಗಳು ಸ್ಟಾರ್ಟ್ ಆಗ್ತಿದೆ ಅನ್ನೋದಾದರೆ ಅದು ಅಲ್ಲಿಗೆ ಸ್ಟಾಪ್ ಮಾಡಿದ್ರೇ ಬೆಟರು. ಇಲ್ಲ ಅನ್ನೋದಾದರೆ ಇರುವೆಗಳಾದಮೇಲೆ ಜಿರಳೆಗಳು ಕೂಡ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಒನ್ಸ್ ಮೈಕ್ರೋವೇವ್ನ ಯೂಸ್ ಮಾಡಿದಾದ್ಮೇಲೆ ಅದು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಆಟೋಮ್ಯಾಟಿಕ್ ಕ್ಲೀನಿಂಗ್ ಅಥವಾ ನಾರ್ಮಲ್ ಕ್ಲೀನಿಂಗ್ ಮಾಡಿಕೊಂಡ್ರೆ ಬೆಟರು. ಎಲ್ಲದನ್ನ ಕೂಡ ಅದರ ಜಾಗದಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಪಕ್ಕದಲ್ಲಿ ಒಂದು ಕಾರ್ನರಲ್ಲಿ ಒಂದು ಟ್ರೇ ರೀತಿ ಇಟ್ಬಿಟ್ಟು ಅದ್ರ ಮೇಲೆ ಈ ಒಂದು ತುಪ್ಪದ ಬಾಟಲ್ಲು ಮತ್ತು ಆಯಿಲ್ ಸ್ಪ್ರೇ ಎಲ್ಲ ಕೂಡ ಇಟ್ಕೊಂಡಿದ್ದೆ. ಅದರ ಮೇಲಿರುವಂಥ ಜಿಡ್ಡನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಬಟ್ಟೆನ ತೊಗೊಂಡು ವಿಮ್ ಲಿಕ್ವಿಡ್ನ ಸ್ವಲ್ಪ ಹಾಕ್ಕೊಂಡು ಅದೇ ಬಟ್ಟೆಯಿಂದನೇ ಎಲ್ಲ ಕಡೆ ಕೂಡ ವೈಪ್ ಮಾಡ್ತಾ ಇದ್ದೀನಿ. ಈಗ ಒಂದು ಕ್ಲೀನಾಗಿರುವಂಥ ಬಟ್ಟೆನ ವೆಟ್ ಮಾಡಿಕೊಂಡು ಅದರಿಂದ ಒರೆಸಿ ಸೈಡ್ಗೆ ಇಟ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಮೇಲ್ಮೇಲೆ ಏನಿರುತ್ತೆ ಜಿಡ್ಡು ಅದೆಲ್ಲ ಕೂಡ ಕ್ಲೀನ್ ಆಗುತ್ತೆ. ಆಗಲೇ ಸ್ಟಾರ್ಟಿಂಗಲ್ಲಿ ತೋರಿಸಿದಾಗ ಈ ಒಂದು ಗೋಡೆ ಮೇಲೆ ಇರುವಂಥ ಇರುವೆಗಳೆಲ್ಲ ಸತ್ತೋಗಿತ್ತಲ್ವ, ಆ ಇರುವೆಗಳ ಮೇಲೇ ನಾನು ಆಗಲೇ ತೋರಿಸಿರುವಂಥ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು ಕ್ಲೀನಾಗಿರುವಂಥ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ನೆಕ್ಸ್ಟು ಟಿಪ್ಪು, ಡಸ್ಟ್ಬಿನ್ಸ್ನ ಎಷ್ಟು ಡ್ರೈ ಆಗಿಟ್ಕೊಂಡ್ರೆ ಅಷ್ಟು ಬ್ಯಾಡ್ ಸ್ಮೆಲ್ ಅನ್ನೋದು ಅವಾಯ್ಡ್ ಆಗುತ್ತೆ. ಈ 2 ಡಸ್ಟ್ಬಿನ್ನ ನಾನು ನೀಟಾಗಿ ವಾಶ್ ಮಾಡಿಬಿಟ್ಟು ಡ್ರೈ ಆದಮೇಲೆ ಈಗ ಅದರ ಜಾಗದಲ್ಲಿ ಇಡ್ತಾ ಇದ್ದೀನಿ. ಈ ಡಸ್ಟ್ಬಿನ್ಸ್ನ ಡೈರೆಕ್ಟಾಗಿ ಇಡೋದಕ್ಕಿಂತ ಮುಂಚೆ ನಾನು ಗಾರ್ಬೇಜ್ ಕವರ್ನ ಹಾಕ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಈ ಒಂದು ಗಾರ್ಬೇಜ್ ಕವರ್ಸ್ ಆಲ್ಮೋಸ್ಟ್ ಎಲ್ಲ ಸೈಜಸಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಡಸ್ಟ್ಬಿನ್ ಯಾವ ಸೈಜ್ ಇದೆಯೋ ಅದ್ರ ಪ್ರಕಾರ ಕವರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ನಿಮಗೆ ಪ್ಲಾಸ್ಟಿಕ್ ಕವರ್ಸ್ ಹಾಕೋಕ್ಕೆ ಇಷ್ಟ ಇಲ್ಲ ಗಾರ್ಬೇಜ್ ಕವರ್ಸ್ ಅನ್ನೋದಾದರೆ ನಿಮ್ಮ ಮನೇಲಿ ಏನಾದರೂ ನ್ಯೂಸ್ ಪೇಪರ್ ಇದ್ದರೆ ನ್ಯೂಸ್ ಪೇಪರ್ನ ಡಸ್ಟ್ಬಿನ್ ಕವರ್ ಆಗಿ ಈ ರೀತಿ ಕನ್ವರ್ಟ್ ಮಾಡ್ಕೊಳ್ಬೋದು. ಜಸ್ಟ್ ವಿಡಿಯೋನ ಫಾಲೋ ಆದರೆ ನಿಮ್ಗೆ ಯಾವ ರೀತಿ ಫೋಲ್ಡಿಂಗ್ಸ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ಗಾರ್ಬೇಜ್ ಪೇಪರ್ ಅನ್ನೋದು ರೆಡಿ ಆಗಿದೆ. ಇದನ್ನ ಈ ರೀತಿ ಡೈರೆಕ್ಟ್ ಆಗಿ ಡಸ್ಟ್ಬಿನ್ ಒಳಗಡೆ ಇನ್ಸರ್ಟ್ ಮಾಡ್ಬೋದು. ಇದು ಡ್ರೈ ಹಾಕುವಂಥ ಬಿನ್ನು. ಯೂಶಲಿ ನಾನು ಇದರಲ್ಲಿ ಯಾವುದೇ ರೀತಿ ಗಾರ್ಬೇಜ್ ಕವರ್ನ ಯೂಸ್ ಮಾಡಲ್ಲ. ನಾರ್ಮಲ್ ಪ್ಲಾಸ್ಟಿಕ್ ಕವರ್ಗೆ ಆಲ್ಟರ್ನೇಟಿವ್ ಆಗಿ ಈ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಡುಗೆ ಮನೆ ಎಲ್ಲನೂ ನೀಟಾಗಿದೆ. ಈಗ ನಾನು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅನ್ನೋದ್ರಿಂದ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕ್ಯಾಸ್ಟರ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್ 2 ಕೂಡ ಆ್ಯಡ್ ಮಾಡಿದ್ದೀನಿ. ಯೂಶ್ವಲಿ ಹರಳೆ ಎಣ್ಣೆನ ಯೂಸ್ ಮಾಡಿದಾಗ ಸ್ವಲ್ಪ ಜಿಡ್ಡು ಒಂದು ರೀತಿ ಜಿಗ್ರು ಅನಿಸುತ್ತೆ. ಒಂಚೂರು ಉಗುರು ಬೆಚ್ಚಗೆ ಮಾಡಿಕೊಂಡ್ರೆ ಆ ಒಂದು ಜಿಡ್ಡು ಕಡಿಮೆ ಆಗುತ್ತೆ. ಏರ್ಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ ಆಗುತ್ತೆ. ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಬಿಸಿ ಮಾಡ್ಕೊಳ್ಬೇಕು. ಜಸ್ಟ್ ನಾನು ಉಗುರು ಬೆಚ್ಚಗೆ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೆಕ್ಸ್ಟು ಟಿಪ್ಪು, ತಿಂಡಿ ಆದಮೇಲೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಆಗಲೇ ಸ್ಟಾರ್ಟಿಂಗ್ ತೋರಿಸುವಂಥ ಡಿಟಾಕ್ಸ್ ವಾಟರಲ್ಲಿ ಯಾವುದಾದ್ರೂ ಒಂದನ್ನು ಇಂಟೇಕ್ ತೊಗೊಳ್ಬೋದು. ಇದರಿಂದ ಬಾಡಿ ಡಿಹೈಡ್ರೇಟ್ ಆಗದಿರ ಇರುತ್ತೆ. ಅಡುಗೆ ಮನೆ ಕೆಲಸ, ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ್ರೂ ಕೂಡ ಲಿವಿಂಗ್ ಏರಿಯಾದಲ್ಲಿ ಮೆಸ್ಸಪ್ ಅನ್ನೋದು ಕ್ಲಿಯರ್ ಆಗಲ್ಲ. ಈ ಒಂದು ಮೆಸ್ಸಪ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಕೇವಲ 5 ನಿಮಿಷ ಇದ್ದರೆ ಸಾಕು. ಸೆಂಟರ್ ಟೇಬಲ್ಲು ನೋಡೋಕ್ಕೆ ನೀಟಾಗಿ ಕಾಣಿಸಿದ್ರು ಕೂಡ ಅಲ್ಲಿಡೋ ಅಂತಹ ನ್ಯೂಸ್ ಪೇಪರ್ಸು, ಮಕ್ಕಳ ಹೋಮ್ವರ್ಕ್ ಬುಕ್ಸು, ಸ್ಕೂಲ್ಗೆ ರೆಡಿ ಆಗಬೇಕಾದ್ರೆ ಹರಿಬರಿಯಲ್ಲಿ ಇಡೋ ಅಂತಹ ಏರ್ ಕ್ಲಿಪ್ಸು, ರಿಬ್ಬನ್ಸು ಎಲ್ಲ ಕೂಡ ಅಲ್ಲಲ್ಲಿರುತ್ತೆ. ಅದನ್ನು ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡಿದ್ರೆ ಬೆಟರು. ಇಲ್ಲ ಅನ್ನೋದಾದರೆ ಡೇ ಫುಲ್ಲು ಅಲ್ಲೇ ಕಾಣಿಸ್ಕೊಳ್ತಾ ಇರುತ್ತೆ. ಅದೇ ಥರ ಮನೆಯಲ್ಲಿ ಕೆಲವೊಂದು ಏರಿಯಾಸ್ನ ಡೆಕೋರೇಟಿವ್ ಥಿಂಗ್ಸ್ನ ಇಡೋಕ್ಕೆ ಮಾಡಿಸ್ಕೊಂಡಿರ್ತೀವಿ. ಡೆಕೋರ್ ಪೀಸಸ್ನ ಇಡ್ತೀವೋ ಇಲ್ವೋ ಗೊತ್ತಿಲ್ಲ, ಬೇಡದೇ ಇರುವಂತಹ ಮೆಸ್ಲೇರಿಯಸ್ ಐಟಮ್ಸ್ನ ಮಾತ್ರ ಅಲ್ಲೆಲ್ಲ ಕೂಡ ಡಂಪ್ ಮಾಡ್ತಿರ್ತೀವಿ. ಜಸ್ಟು ಮಿನಿಟ್ಸಲ್ಲಿ ನಾವು ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೋದು. ನಾವು ಒಂದು ವೇಳೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಅನ್ನೋದಾದರೆ ದಿನಪೂರ್ತಿ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಡೇಗೂ ಕೂಡ ಬೇರೆ ವಸ್ತುಗಳು ಅಲ್ಲೇ ಸೇರಿಸ್ತಾ ಹೋಗ್ತೀವಿ. ಇದೆಲ್ಲ ಮೈನ್ಯೂಟ್ ಥಿಂಗ್ಸ್. ಮನೆನ ಎಷ್ಟೇ ಕ್ಲೀನ್ ಮಾಡಿಸಿದ್ರು ಕೂಡ ನೀಟಾಗಿ ಆರ್ಗನೈಸಿಂಗ್ ಆಗಿ ಕಾಣಿಸ್ತಾ ಇಲ್ಲ ಅಂದರೆ ಮಿಸ್ಟೇಕ್ಸ್ ಅನ್ನೋದು ಇಲ್ಲಿಂದನೇ ಸ್ಟಾರ್ಟ್ ಆಗಿರುತ್ತೆ. ಒಂದ್ಸರಿ ಚೆಕ್ ಮಾಡಿ. ಮಾತಾಡ್ತಾ ವಿತಿನ್ 5 ಮಿನಿಟ್ಸಲ್ಲಿ ಇದೆಲ್ಲ ಕೂಡ ಕ್ಲಿಯರ್ ಮಾಡಿದೆ. ಬಿಫೋರ್ ಆ್ಯಂಡ್ ಆಫ್ಟರ್ ಡಿಫ್ರೆನ್ಸ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮನೆ ಚಿಕ್ಕದಾದರೂ ಆಗಿರಲಿ ದೊಡ್ಡದಾದರೂ ಆಗಿರಲಿ ಅದರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅನ್ನೋದು ಇದ್ದೇ ಇರುತ್ತೆ.
ಒಂದು ವೇಳೆ ನಿಮ್ಮನೆ ಕೂಡ ಡೂಪ್ಲೆಕ್ಸ್ ಆಗಿದ್ರೆ ಈ ಒಂದು ಟ್ರಿಕ್ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನಾನಿಲ್ಲಿ ಮೇಲೆ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಒನ್ಸ್ ಬ್ಯಾಕ್ ಬಂದು ಒಂದ್ಸರಿ ಅಬ್ಸರ್ವ್ ಮಾಡಿ ಮೇಲೆ ಇಡುವಂಥ ವಸ್ತುಗಳು ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಎಷ್ಟೇ ಆರ್ಗನೈಸಿಂಗ್ ಆಗಿ ಎಲ್ಲಿಡುವಂಥ ವಸ್ತುನ ಅಲ್ಲೇ ಇಟ್ಟರೂ ಕೂಡ ಕ್ರಮೇಣದಲ್ಲಿ ಅತಿ ಕ್ರಮೇಣ ಅಂದರೂ ಕೂಡ ಮೇಲೆ ಇಡುವಂತಹ ವಸ್ತು ಕೆಳಗಡೆ, ಕೆಳಗಡೆ ಇಡುವಂತಹ ವಸ್ತು ಮೇಲೆ ಒಂದಾದರೂ ಸಿಕ್ಕೇ ಸಿಗುತ್ತೆ. ಟೆರೇಸಲ್ಲಿ ಗಿಡಗಳಿಗೆ ನೀರು ಹಾಕಕ್ಕೆ ಬಂದಿದ್ದೀನಿ. ಕೆಳಗಡೆ ಮನೆ ಎಂಟ್ರಿ ವೇಯಲ್ಲಿರುವಂಥ ಗಿಡಕ್ಕೆ ಒಂದು ಮಾಸ್ಟಿಕ್ ಬೇಕಾಗಿತ್ತು. ಆ ಒಂದು ಮಾಸ್ಟಿಕ್ನ ತಗೊಂಡು ಈಗ ಕೆಳಗಡೆ ಹೋಗ್ತಿದ್ದೀನಿ. ಸೇಮ್ ವೈಸ ವರ್ಸ ಟೆರೇಸ್ಗೆ ಹೋಗ್ಬೇಕಾದ್ರೂ ಕೂಡ ಮಕ್ಕಳ ಸಾಕ್ಸ್ ಎಲ್ಲ ಏನಿತ್ತು ಅದನ್ನು ವಾಶ್ ಮಾಡೋದಕ್ಕೋಸ್ಕರ ಈ ರೀತಿ ತೊಗೊಂಡೋಗ್ತಾ ಇದ್ದೀನಿ. ಒಂದು ವೇಳೆ ಟೆರೇಸ್ಗೆ ಹೋಗಿಲ್ಲ ಅನ್ನೋದಾದರೂ ಕೂಡ ಟೆರೇಸ್ಗೆ ಹೋಗುವಂಥ ವೇಯಲ್ಲಿ ಒಂದು ಕಡೆ ಕಾರ್ನರ್ಗೆ ಈ ರೀತಿಯಾಗಿ ಇಡ್ತೀನಿ. ನೆಕ್ಸ್ಟು ಟಿಪ್ಪು, ಈ ಒಂದು ಹೋಮ್ ಮೇಕಿಂಗ್ ಕೆಲಸಗಳ ಮಧ್ಯೆ ಮೈಂಡು ಕೂಡ ರಿಲ್ಯಾಕ್ಸಿಂಗ್ ಆಗಿ ಇರಬೇಕು ಅನ್ನೋದಾದರೆ ಗ್ರೀನರಿನ ಮೇಂಟೈನ್ ಮಾಡೋದಾದರೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಕೆಲವೊಂದು ದಾಸವಾಳದ ಕಟ್ಟಿಂಗ್ಸ್ನ ಇಟ್ಟಿದ್ದೆ. ಚಿಗುರು ಸ್ವಲ್ಪ ಬಂದರೂ ಕೂಡ ಅದರಲ್ಲಿ ಬಿಟ್ಟಿರುವಂಥ ಮೊಗ್ಗನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಇದೇ ಥರನೇ ಪುಟ್ಟದಾಗಿರುವಂಥ ಒಂದು 4-5 ಎಲೆ ಚಿಗುರು ಬಂದಿದ್ರು ಕೂಡ ಮಿಡಲಲ್ಲಿ ಒಂದು ಮೊಗ್ಗು ಕಾಣಿಸುತ್ತೆ ಅಲ್ವಾ. ಅದರಿಂದ ಮನಸ್ಸಿಗೆ ಒಂದು ಉತ್ಸಾಹ ಉಲ್ಲಾಸ ಅನ್ನೋದು ಮೂಡುತ್ತೆ. ಮೈಂಡ್ ಕಾಮ್ ಆಗಿರೋಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ನಮ್ಮ ಟೆರೇಸಲ್ಲೇ ಹೂಗಳು ಬಿಡಬೇಕು ಅಂತ ಏನಿಲ್ಲ, ಅಕ್ಕಪಕ್ಕದ ಮನೆಯವರ ಟೆರೇಸಲ್ಲಿ ಬಿಟ್ಟಿರುವಂಥ ಹೂಗಳನ್ನ ನೋಡಿದಾಗ ಕೂಡ ತುಂಬಾ ಖುಷಿ ಆಗುತ್ತೆ. ಗಾರ್ಡನ್ನ ತೋರಿಸಿದಾಗ ಇದ್ರ ಬಗ್ಗೆ ಒಂದಲ್ಲ ಒಂದು ಕಮೆಂಟ್ ಬರ್ತಾನೆ ಇರುತ್ತೆ. ಗಾರ್ಡನ್ನ ಮೇಂಟೈನ್ ಮಾಡೋದು ಈಸಿ, ಅದರ ಟ್ರಿಕ್ಸ್ ಗೊತ್ತಿದ್ರೆ ಮಾತ್ರ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಲಿಫೆಂಟ್ ಇಯರ್ಸ್ ಈ ಒಂದು ಪ್ಲಾಂಟ್ಗೆ ಸಪೋರ್ಟ್ ಇಲ್ಲದೆ ಇರೋ ಕಾರಣ ಆ ಕೊಂಬೆಗಳೆಲ್ಲ ಕೂಡ ಸೈಡ್ಗೆ ಬಿದ್ದೋಗ್ತಾ ಇತ್ತು. ಅದಕ್ಕೋಸ್ಕರ ಮಾಸ್ಟಿಕ್ನ ಈ ರೀತಿಯಾಗಿ ಇಟ್ಟಿದ್ದೀನಿ. ನೀರು ಜಾಸ್ತಿ ಕುಡಿಬೇಕು, ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಬೆಡ್ರೂಮ್ಸಲ್ಲಿ ಎಲ್ಲ ಕಡೆ ಕೂಡ ಬಾಟಲ್ಸ್ನ ಇಟ್ಕೊಳ್ತಾ ಇರ್ತೀವಿ. ಬಟ್ ಆ ಬಾಟಲ್ಸ್ನ ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಅಲ್ವಾ. ಸೊ ಈ ಒಂದು ಬಾಟಲ್ಸ್ನ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ ಏನಾದರೂ ನೀರಿದ್ದರೆ ಅದನ್ನು ನಾನು ಅಲ್ಲೇ ಇರುವಂಥ ಗಿಡಗಳಿಗೆ ಹಾಕ್ತಾ ಇರ್ತೀನಿ. ಬಾಟಲ್ ಖಾಲಿ ಆದಮೇಲೆ ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡಿ ಡ್ರೈ ಆಗೋಕ್ಕೆ ಇಡ್ತೀನಿ. ಯೂಶ್ವಲಿ ಬಾಟಲ್ಸ್ನ ನೈಟ್ ಟೈಮಲ್ಲಿ ಮಾತ್ರನೇ ರೂಮ್ಸ್ಗೆ ಕ್ಯಾರಿ ಮಾಡ್ತಾ ಇರ್ತೀವಿ. ಡೇ ಟೈಮಲ್ಲೇ ವಾಶ್ ಮಾಡಿ ಇಟ್ಟರೆ ಸಂಜೆ ಅಷ್ಟರಲ್ಲಿ ಇದು ಪೂರ್ತಿ ಡ್ರೈ ಆಗುತ್ತೆ. ಗಾರ್ಡನಿಂಗ್ ಮಾಡುವಂಥವ್ರಿಗೆ ಮೋಟಿವೇಶನ್ ಬರಲಿ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಗಾರ್ಡನಲ್ಲಿ ಒಂದು ಇಡೀ ಆಗುವಷ್ಟು ಮಿಕ್ಸ್ಡ್ ಸೊಪ್ಪು ಸಿಕ್ಕಿತ್ತು. ಇದರಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ತುಂಬೆ ಸೊಪ್ಪು, ದಂಟ್ ಸೊಪ್ಪು, ಕಾಶಿ ಸೊಪ್ಪು ಎಲ್ಲ ಕೂಡ ಇದೆ. 4 ರೀತಿಯ ಸೊಪ್ಪನ್ನ ಹಾಕಿ 4 ರೀತಿಯ ಬೇಳೆನ ಹಾಕಿ ಮಾಡಿರುವಂಥ ದಾಲು ತುಂಬಾನೇ ರುಚಿಯಾಗಿರುತ್ತೆ. ಮಳೆಗಾಲದಲ್ಲಿ ಮನೆಯಲ್ಲಿ ಒಂದು ರೀತಿ ಸ್ಮೆಲ್ ಬರ್ತಾ ಇರುತ್ತೆ. ಆ ಒಂದು ಸ್ಮೆಲ್ ಬರ್ದಿರ ಒಂದು ಪಾಸಿಟಿವ್ ಫ್ರೇಗ್ರೆನ್ಸ್ ಬರಬೇಕು ಅನ್ನೋದಾದರೆ ಈ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ಯೂಶ್ವಲಿ ಜವಾದು ಪೌಡರ್ ಅಂದ್ರೆ ನೆನಪಾಗುವಂಥದ್ದು ಪುಟ್ಟದಾಗಿರುವಂಥ ಬಾಕ್ಸ್ ಅಥವಾ ಬಾಟಲ್ ಅಲ್ವಾ. ಬಟ್ ನಾನು ಅಮೆಝಾನಲ್ಲಿ 4 ಇಯರ್ಸಿಂದ ಕೂಡ ಬಲ್ಕ್ ಕ್ವಾಂಟಿಟಿಯಲ್ಲಿ ಬೈ ಮಾಡ್ತಾ ಇದ್ದೀನಿ. 1 ಇಯರಿಂದ ಅದು ಅನ್ಅವೈಲಬಲ್ ಇತ್ತು, ಬಟ್ ಈಗ ಅವೈಲಬಲ್ ಇದೆ. ಒಂದ್ಸರಿ ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆ ಒಂದು ಪೌಡರ್ನ ಕೋನ್ ರೀತಿ ಇಟ್ಟುಬಿಟ್ಟು ಈ ರೀತಿ ಧೂಪನ ಹಾಕ್ತೀನಿ. ಇದರಿಂದ ಒಂದು ಒಳ್ಳೆ ಪಾಸಿಟಿವ್ ಫ್ರೇಗ್ರೆನ್ಸ್ ಒಂದು ಬರುತ್ತೆ. ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಟ್ರೈ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾನ್ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.